ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ರಷ್ಯಾದಲ್ಲಿ ಇನ್ಮುಂದೆ ರಾತ್ರಿ ವೇಳೆ ಕರೆಂಟ್ ಕಟ್ ಆಗುತ್ತೆ. ಇಂಟರ್ನೆಟ್ ಸೇವೆ ಕೂಡ ಸ್ಥಗಿತ ಆಗಲಿದೆ. ಮಹಿಳೆಯರು ಮನೆಗಳಲ್ಲೇ ಇದ್ರೂ ಸಂಬಳ ಸಿಗುತ್ತಂತೆ. ನವ ದಂಪತಿಗೆ ಹೋಟೆಲ್ನಲ್ಲಿ ಇರೋಕೆ ಹಣ ಕೊಡ್ತಾರಂತೆ. ವಿದ್ಯಾರ್ಥಿನಿಯರು ಕಚೇರಿಗಳಲ್ಲಿ ಕೆಲಸ ಮಾಡೋರಿಗೂ ವಿಶೇಷ ಸವಲತ್ತು ನೀಡಲು ಯೋಜನೆ ರೂಪಿಸಲಾಗಿದೆ. ಜನಸಂಖ್ಯೆ ಹೆಚ್ಚಿದ್ರೂ ಕಷ್ಟ, ಕಡಿಮೆಯಾದ್ರೂ ಕಷ್ಟ. ಭಾರತದಂತ ಹಲವು ರಾಷ್ಟ್ರಗಳು ಜನಸಂಖ್ಯೆ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ತಿದ್ರೆ, ಯುದ್ಧದ ಉನ್ಮಾದದಲ್ಲಿರುವ ರಷ್ಯಾದಲ್ಲಿ ಜನಸಂಖ್ಯೆ ಕುಸಿತಾ ಇದೆ. ಹೀಗಾಗಿ ಜನಸಂಖ್ಯೆ ಹೆಚ್ಚಳಕ್ಕಾಗಿ ಕಸರತ್ತು ನಡೆಸ್ತಾ ಇದೆ. ಜನಸಂಖ್ಯೆಯ ತೀವ್ರ ಇಳಿಕೆ ರಷ್ಯಾವನ್ನ ಬಾಧಿಸ್ತಾ ಇದೆ. ಲೈಂಗಿಕತೆ ಬಗ್ಗೆ ಅರಿಯಲು ಈಗಾಗಲೇ ಜಗತ್ತಿನ ಹಲವೆಡೆ ಸೆಕ್ಸ್ ಕಾಲೇಜುಗಳು, ಕೋರ್ಸ್ಗಳು ಲಭ್ಯ ಇದೆ. ಸದ್ಯ ರಷ್ಯಾ ತನ್ನ ದೇಶದಲ್ಲಿ ಲೈಂಗಿಕ ಯೂನಿವರ್ಸಿಟಿ ತೆಗೆಯಲು ಮುಂದಾಗಿದೆ. ಕಾರಣ ಏನು ಅಂದ್ರೆ, ಆಧುನಿಕ ಜೀವನ ಶೈಲಿ ಹಾಗೂ ಕಳೆದ 3 ವರ್ಷಗಳಿಂದ ನಡೆಯುತ್ತಿರೋ ಉಕ್ರೇನ್ ಜೊತೆಗಿನ ಯುದ್ಧದಲ್ಲಿ ಸಾಕಷ್ಟು ಜನರು ಮೃತಪಟ್ಟಿದ್ದಾರೆ. ಹೀಗಾಗಿ ಜನಸಂಖ್ಯೆ ಇಳಿಕೆಯ ಸಮಸ್ಯೆ ಇನ್ನಷ್ಟು ತೀವ್ರವಾಗಿದೆ. ಗ್ಲಾವ್ ಪಿಆರ್ ಎಂಬ ಏಜೆನ್ಸಿ ಲೈಂಗಿಕ ಸಚಿವಾಲಯ ಸ್ಥಾಪಿಸುವಂತೆ ಪುಟಿನ್ ಸರ್ಕಾರಕ್ಕೆ ಸಲಹೆಯನ್ನು ನೀಡಿದೆಯಂತೆ. ರಷ್ಯಾ ಯಾವ್ಯಾವ ಕ್ರಮಕ್ಕೆ ಮುಂದಾಗಿದೆ ಅಂತ ನೋಡೋದಾದ್ರೆ, ಜನಸಂಖ್ಯೆಯನ್ನ ಹೆಚ್ಚಿಸಲು ಸರ್ಕಾರ ವಿವಿಧ ಕ್ರಮಗಳನ್ನು ಜಾರಿಗೊಳಿಸಲು ಮುಂದಾಗಿದೆ. ದಂಪತಿ ಒಂದುಗೂಡಲು ಅನುಕೂಲವಾಗುವಂತಹ ವಾತಾವರಣ ನಿರ್ಮಿಸೋಕೆ ಸರ್ಕಾರ ನಿರ್ಧರಿಸಿದೆ. ಇದಕ್ಕಾಗಿ ರಾತ್ರಿ ಹೊತ್ತು ಇಂಟರ್ನೆಟ್ ಸಂಪರ್ಕ ಕಡಿತಗೊಳಿಸೋದು, ರಾತ್ರಿ 10ರಿಂದ ಬೆಳಗಿನ ಜಾವ 2 ಗಂಟೆವರೆಗೆ ವಿದ್ಯುತ್ ಸ್ಥಗಿತಗೊಳಿಸೋಕೆ ಪ್ಲಾನ್ ಮಾಡಿದೆ. ಹೆಂಗಸರು ಮನೆಯಲ್ಲೇ ಇರೋದಕ್ಕೆ ಸರ್ಕಾರದಿಂದ ಸಂಬಳ ನೀಡಲಾಗುತ್ತಂತೆ. ನವ ದಂಪತಿ ಹೋಟೆಲ್ನಲ್ಲಿ ಉಳಿದುಕೊಳ್ಳೋದಕ್ಕೆ ಸರ್ಕಾರದಿಂದ ಹಣವನ್ನು ನೀಡಲಾಗುತ್ತೆ. ಹೀಗೆ ಒಂದಷ್ಟು ಕ್ರಮಗಳನ್ನ ಗ್ಲಾವ್ ಪಿಆರ್ ಏಜೆನ್ಸಿ ಶಿಫಾರಸು ಮಾಡಿದೆ. ಈಗಾಗಲೇ ಕೆಲ ಪ್ರಾಂತೀಯ ಸರ್ಕಾರಗಳು 18ರಿಂದ 23 ವರ್ಷದ ವಿದ್ಯಾರ್ಥಿನಿಯರು ಗರ್ಭಿಣಿಯಾದರೆ ಅವರಿಗೆ ಹಣ ನೀಡುವ ಯೋಜನೆಯನ್ನು ತಂದಿದೆ. ಇನ್ನು ಇಂಥ ಕ್ರಮದಿಂದ ಮಹಿಳೆಯರ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಹೆಚ್ಚು ಮಕ್ಕಳನ್ನ ಹೆರುವಂತೆ ಈಗಾಗಲೇ ರಷ್ಯಾ ಸರ್ಕಾರ ಮಹಿಳೆಯರ ಮೇಲೆ ಒತ್ತಡ ಹೇರಲಾರಂಭಿಸಿದೆ. ಸರ್ಕಾರಿ ಉದ್ಯೋಗದಲ್ಲಿರುವ ಮಹಿಳೆಯರಿಂದ ಅವರ ಖಾಸಗಿ ಜೀವನದ ಕುರಿತು ಬಲವಂತವಾಗಿ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಅವರಿಗೆ ಸರ್ಕಾರದಿಂದ ಪ್ರಶ್ನಾವಳಿ ನೀಡಲಾಗ್ತಾ ಇದ್ದು, ಮಕ್ಕಳು ಮಾಡಿಕೊಳ್ಳುವ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಅಲ್ಲದೆ ಸರ್ಕಾರದಿಂದ ಮಹಿಳೆಯರಿಗೆ ಉಚಿತವಾಗಿ ಬಂಜೆತನ ನಿವಾರಣಾ ಚಿಕಿತ್ಸಾ ಶಿಬಿರಗಳನ್ನು ನಡೆಸಲಾಗ್ತಾ ಇದೆ. ಲೈಫ್ ಸ್ಟೈಲ್ನಿಂದ ಸಮಸ್ಯೆಗಳು ಹೆಚ್ಚಾಗ್ತಿರೋದು ನೋಡಿದ್ರೆ, ಮುಂದೆ ಯಾವ ದೇಶಕ್ಕೆ ಬೇಕಾದರೂ ಇಂತಹ ಪರಿಸ್ಥಿತಿ ಬರಬಹುದು. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.